ಬಂದ ನನ್ನ ಮಗ ಬಹದ್ದೂರ್ ಗಂಡು ಬರ. ಅಬ್ದುಲ್ ರಜಾಕ್, ಪ್ರಪಂಚದಲ್ಲಿ ಕೆಲವು ದೇಶಗಳು ಇಸ್ಲಾಮಿಕ್ ದೇಶಗಳು ಶರಿಯಾ ಪ್ರಕಾರ ನಡೀತವೆ, ಇನ್ನು ಕೆಲವು ದೇಶಗಳು ಆಯಾ ದೇಶದ ಸಂವಿಧಾನದ ಪ್ರಕಾರ ನಡೀತವೆ. ಭಾರತ ಕೂಡ ಒಂದು. ನೀವು ಅಮೆರಿಕದಲ್ಲಿ ಯಾರು ಪ್ರವಾದಿ ಹಿಂಗೆ ಅವಮಾನ ಮಾಡಿದ್ರೆ ಬೀದಿಗಿಳಿಯೋಕ್ಕಾಗತ್ತಾ? ಇಂಗ್ಲೆಂಡ್ನಲ್ಲಿ ಬೀದಿಗಿಳಿಯೋಕ್ಕಾಗತ್ತಾ? ಅಂದಿ ಹಿಂಗೆ ಇರುತ್ತೆ. ಎಂದ ಎಂದ ಅಲ್ಲ ಅಂದಿ. ನೀ ಅಂದಿ 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 ಅಂದಿ. ಅಲ್ಲಿ ಏನಾಯ್ತು? ಆಯಾ ದೇಶದ ಸಂವಿಧಾನ. ಅಮೆರಿಕಾದಲ್ಲೇ ಸಲ್ಮಾನ್ ರಶ್ದಿ ಜೊತೆ ಏನಾಯ್ತು? ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಕಾನೂನ್ ಒಂದ್ ಕಡೆ ಇದ್ದೇ ಇದೆ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ. ಕಾನೂನ್ ಇದೆ, ಅದಕ್ಕೆ ರೆಸ್ಪೆಕ್ಟ್ ಮಾಡೋರು ಇದ್ದೇ ಇದ್ದಾರೆ. ಒಂದೇನೋ ಇಂಪಾರ್ಟೆಂಟ್ ಹೇಳ್ತಿದ್ದಾರೆ. ಕಾನೂನ್ ಇದೆ, ಅದಕ್ಕೆ ರೆಸ್ಪೆಕ್ಟ್ ಮಾಡೋರು ಇದ್ದೇ ಇದ್ದಾರೆ. ಆದ್ರೆ ಏನಂದ್ರಿ? ಟೈಮು ಕಡಿಮೆ ಇದೆ. ಇದ್ರ ಹಿಂದೆ ಇರೋ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿ. ಈ ಪಿ ಸಿಂಹನ ಶಿಷ್ಯ, ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಟಿಕೆಟ್ ಆಕಾಂಕ್ಷಿ ಇವನು. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸುರೇಶ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ. ಪಾಂಡುರಂಗ ಎಂಬವನು, ಅವನ ಫೇಸ್ಬುಕ್ ಪ್ರೊಫೈಲ್ ಎತ್ ನೋಡಿ, ಇವನ ಹಿನ್ನೆಲೆ ನೋಡಿ, ಯಾಕೆ ಮಾಡಿದಾನೆ ನೋಡಿ. ನೀವು ಈ ಕಡೆ ಕೇಳ್ತಿದ್ದೀರಲ್ಲ, ಇಟ್ಸ್ ಅನ್ ಆರ್ಗನೈಸ್ ಕ್ರೈಮ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಬಿಟ್ಟು ಇವತ್ತು ಸಿದ್ದರಾಮಯ್ಯನವ್ರನ್ನ ಕ್ವಶನ್ ಮಾಡ್ತಾರೆ. ಇವ್ರದೇ ಶಿಷ್ಯ ಇವನು, ಕಾರ್ಪೊರೇಟ್ ಟಿಕೆಟ್ ಆಕಾಂಕ್ಷಿ ಅಂತ ಇವನು. ಅವನ ಮೇಲೆ FIR ಮಾಡ್ರಿ. ಅದು ಈ ದೇಶದ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಕಾನೂನು ಹೆಂಗೆ ಹೇಳುತ್ತೆ? ಅದಕ್ಕೂ ನಾವು ಹೋಗ್ಬಿಟ್ಟು ಫೈಟ್ ಮಾಡ್ಬೇಕು ಇವಾಗ. ಅದು ಸಿಂಪಲ್ BNS ಸೆಕ್ಷನ್ 299 ಒಂದೇ ಒಂದು ಸೆಕ್ಷನ್ ಮೇಲೆ FIR ಮಾಡಬೇಕು ಅಷ್ಟೇ. ಯಾರು ಯಾವ ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಕ್ರಿಯೇಟಿಂಗ್ ಎನ್ಮಿಟಿ ಬಿಟ್ವೀನ್ ಗ್ರೂಪ್ಸ್ ಅಂತ ಬರಬೇಕು. ಇದರಿಂದ ಇರುವ ಷಡ್ಯಂತ್ರ ಬರಬೇಕು. ಯಾರ್ಯಾರು ಇದ್ರು ಅದೆಲ್ಲ ಬರಬೇಕು. ದಯವಿಟ್ಟು ಮಾಡಿ ಬರ್ಲಿ. 100% ಏನೇನ್ ಕಂಪ್ಲೇಂಟ್ ಕೊಡಬೇಕು ಕೊಡಿ. ಪೊಲೀಸ್ ಅವ್ರ ಯೂಟ್ಯೂಬ್ ಅವ್ರ ಸೋಮೋಟೋ ತಗೊಂಡಿದ್ದಾರೆ, ಅವ್ರು ಮಾಡ್ಲಿ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನು ಮಾಡ್ತಿದ್ದಾರೆ. ಇವತ್ತೊಂದು ಯಾರೋ ಬೇರೆಯವರು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಅಂತಾನೆ ಪೊಲೀಸ್ ಸ್ಟೇಷನ್ ಇರೋದು. ಅದಿತಿ ಮುಸ್ಲಿಂ ಅಬ್ದುಲ್ ರಜಾಕ್, ಈ ವಿಷಯದಲ್ಲಿ ಒಂದ್ ನಿಮಿಷ, ಈ ವಿಷಯದಲ್ಲಿ ನನ್ನಷ್ಟು ಬ್ಯಾಲೆನ್ಸ್ಡ್ ಆರ್ಗ್ಯುಮೆಂಟ್ ಯಾರು ಮಾಡೋದಕ್ಕಾಗೋದಿಲ್ಲ. ಈ ದೇಶದಲ್ಲಿ ಧಾರ್ಮಿಕ ನಂಬಿಕೆಗಳಿದಾವೆ, ವಿವಿಧ ರೀತಿಯ ಧಾರ್ಮಿಕ ನಂಬಿಕೆಗಳಿದಾವೆ. ಯಾರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಮಾಡಿದರೂ ಒಂದೇ ಸೆಕ್ಷನ್ ನಲ್ಲೇ FIR ಆಗೋದು, ಒಂದೇ ಸೆಕ್ಷನ್ ನಲ್ಲೇ ಕ್ರಮ ಆಗಬೇಕು. ಇದಕ್ಕಿಂತ ಬ್ಯಾಲೆನ್ಸ್ಡ್ ವ್ಯೂ ಇನ್ನೇನು ಹೇಳಿ ನಾನು? ಇದಕ್ಕಿಂತ ಬ್ಯಾಲೆನ್ಸ್ಡ್ ವ್ಯೂ ಇನ್ನೇನು ಹೇಳಿ? हमारे पास कितने शानदार विचार रखते हैं जी, और कुछ लोग मनोरंजन भी करवाते हैं. ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋದು ಒಂದೇ. ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ರಾಮನಿಗೆ ಅವಮಾನ ಮಾಡೋದು ಒಂದೇ. ಪೈಗಂಬರಿಗೆ ಅವಮಾನ ಮಾಡೋದು ಒಂದೇ, ಯೇಸು ಕ್ರಿಸ್ತನಿಗೆ ಅವಮಾನ ಮಾಡೋದು ಒಂದೇ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಸಿಟಿ ರವೀನಾ, ಆರ್ ಅಶೋಕ, ಈ ಪಿ ಸಿಂಹ ಇವ್ರಿಗೆಲ್ಲ ಫೋನ್ ಮಾಡಿ ನೀವು ಕೇಳಬೇಕು. ಇಲ್ಲ ರೀ, ಇಷ್ಟೊಂದು ಇವತ್ತು ಮಾತಾಡ್ತಿದ್ದೀರಲ್ಲ, ತುಷ್ಟೀಕರಣದ ರಾಜಕಾರಣ ಇದೆಲ್ಲ ನೀವು ಹೇಳ್ತಿದ್ರಲ್ಲ, ಸಿದ್ದರಾಮಯ್ಯನ ಮೇಲೆ ನೀವು ಬೆರಳೆತ್ತಿದ್ದೀರಲ್ಲ. ನಿಮ್ಮದೇ ಸರ್ಕಾರ ಇದ್ದಾಗ ಇದೇ ಥರದ ಒಂದು 2 ಘಟನೆಗಳು ನಡೀತಲ್ವಾ? ಆವತ್ತೇನು ತುಷ್ಟೀಕರಣದ ರಾಜಕಾರಣನ ಇಲ್ಲ ಯಾವ ಥರ ರಾಜಕಾರಣ ಕೇಳಬೇಕು.